ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಡದ ವಸ್ತುವನ್ನಾಗಲಿ ಆಲೋಚನೆಯನ್ನಾಗಲಿ ಹೊರಗೆ ಹಾಕಲೇಬೇಕಲ್ವಾ? ಅಲ್ಲ ಭಗವಂತ, ನಾನು ಏನು ತಪ್ಪು ಮಾಡಿದೆ ಅಂತ ನೀನು ಹೀಗೆಲ್ಲ ಮಾಡಿದೆ. ಬಣ್ಣಗಳು ಸರಿಯಾಗಿ ಕಾಣಿಸ್ದೆ. ನನಗೆಷ್ಟು ಪ್ರಾಬ್ಲಮ್ ಆಯಿತು ಗೊತ್ತಾ? ಬಣ್ಣಗಳಿಗೂ ಬೆಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಶಿವಪ್ರಸಾದ್, ಬಣ್ಣಗಳು ಕೇವಲ ಚಂದಿರನ ಅಂಗಳದಲ್ಲಿ ಮಾತ್ರವಲ್ಲ, ನಿನ್ನೊಳಗಿನ ಕಂಗಳಲ್ಲೂ ಇದೆ. ಬರಡು ಬದುಕಿಗೆ ಭರವಸೆಯೇ ಒಂದು ಬಣ್ಣ, ದಾರಿ ಕಾಣದ ಮನಸ್ಸಿಗೆ ಮುಗ್ಧ ಪ್ರೀತಿಯೇ ಒಂದು ಬಣ್ಣ, ಒಡೆದು ಹೋದ ಹೃದಯಕ್ಕೆ ಸಾಂತ್ವನದ ಮಾತುಗಳೇ ಒಂದು ಬಣ್ಣ, ಉಸಿರು ನಡುಗುವಾಗ ಸಿಗುವ ಬಿಸಿ ಉಸಿರೂ ಕೂಡ ಒಂದು ಬಣ್ಣ. ಹಾಗೆಯೇ ಸಕಲ ಜೀವರಾಶಿಗಳಿಗೂ ಆರೋಗ್ಯ ಅನ್ನೋದು ಒಂದು ಮುಖ್ಯವಾದ ಬಣ್ಣ. ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅನ್ನೋ ಮಾತು ಕೇಳಲಿಲ್ಲ. ನಿಮ್ಮ ಸಂಸಾರದ ವಿಷಯ 4 ಗೋಡೆಗಳ ಮಧ್ಯೆ ಹಾಗೂ ನಿಮ್ಮ ಆಪ್ತರೊಂದಿಗೆ ಮಾತ್ರ ಚರ್ಚಿಸಬೇಕು. ಆದರೆ ನಿಮ್ಮ ವ್ಯಾಧಿ ಆರೋಗ್ಯದ ವಿಷಯವನ್ನ ಬಹಿರಂಗವಾಗಿ ಚರ್ಚಿಸಬೇಕು. ಏನು ಭಗವಂತ ಹೇಗೆ ಹೇಳ್ತಾ ಇದೆಯಾ? ಆರೋಗ್ಯದ ಬಗ್ಗೆ ಹೊರಗಡೆ ಹೇಳ್ಕೊಳಕ್ಕಾಗುತ್ತಾ? ಜನ ಏನು ತಿಳ್ಕೊಳ್ಳಲ್ಲ. ಇದೇ ನೀವು ಮಾಡೋ ತಪ್ಪು ಶಿವಪ್ರಸಾದ್. ಆರೋಗ್ಯದ ಬಗ್ಗೆ ಇರೋ ಸತ್ಯನ ನೀವು ಹೇಳ್ಕೊಂಡಾಗ ಅದನ್ನ ಕೇಳಿಸ್ಕೊಂಡಿರೋ ಜನ, ಅದನ್ನ ಅನುಭವಿಸಿರೋ ಜನ, ಅದ್ರ ಬಗ್ಗೆ ತಿಳ್ಕೊಂಡಿರೋ ಜನ ನಿಮ್ಗೆ ಪರಿಹಾರ ಸೂಚಿಸಬಹುದು. ಓ, ಹಾಗಾದ್ರೆ ಮನೆ ಸಮಸ್ಯೆನೂ ಹೊರಗೆ ಹೇಳ್ಕೋಬಹುದಲ್ಲ? ಸಂಸಾರ ಗುಟ್ಟು ವ್ಯಾಧಿ ರಟ್ಟ. ಸಂಸಾರದ ಬಗ್ಗೆ ಏನು ಸಮಸ್ಯೆ ಇಲ್ಲದೆ ಇದ್ರು ಜನ 100 ಮಾತಾಡ್ತಾರೆ. ಇನ್ನು ಸಮಸ್ಯೆ ಇದ್ರಂತೂ ಅದನ್ನ ಹಿಡಿದು ಎಳೆದು ಇನ್ನೂ ಜಟಿಲ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾರೆ. ಆದ್ರೆ ಆರೋಗ್ಯದ ವಿಚಾರ ಹಾಗಲ್ಲ ಶಿವಪ್ರಸಾದ್. ಪ್ರತಿಯೊಬ್ಬರು ನೇರವಾಗಿ ಒಳ್ಳೆಯ ಮನಸ್ಸಿನಿಂದ ಸ್ಪಂದಿಸ್ತಾರೆ. ಹಾಗಾಗಿ ವ್ಯಾಧಿಯನ್ನು ರಟ್ಟು ಮಾಡಿದಷ್ಟು ಸಮಸ್ಯೆ ಬಗೆಹರಿಯುವ ವಿಧಾನ ಗಟ್ಟಿಯಾಗಲು ಸಾಧ್ಯ. ಇವಾಗ ಗೊತ್ತಾಯ್ತು ಭಗವಂತ. ಹೇಗಪ್ಪ ಹೇಳ್ಕೊಳ್ಳೋದು ಅಂತ ನನ್ನೊಳಗೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದೆ. ಜೀವನ ಬಣ್ಣಗಳ ಸಮಾಗಮ ಶಿವಪ್ರಸಾದ್. ಇಲ್ಲಿ ಎಲ್ಲಾ ಬಣ್ಣಗಳಿಗೂ ಅದರದ್ದೇ ಆದ ಸ್ಥಾನವಿದೆ. ಕಷ್ಟ, ಸುಖ, ನೋವು, ನಲಿವು, ಆಸೆ, ದುರಾಸೆ, ತೃಪ್ತಿ, ಕೊರತೆ, ಈ ಎಲ್ಲಾ ಬಣ್ಣಗಳು ಇದ್ದರೇನೆ ಪರಿಪೂರ್ಣ ಜೀವನ ಪ್ರಾಪ್ತಿಯಾಗಲು ಸಾಧ್ಯ. ಇಷ್ಟರಲ್ಲಿ ಒಂದು ಬಣ್ಣವನ್ನು ಕಳೆದುಕೊಂಡರೂ ಜೀವನ ಅಪೂರ್ಣ. ಹಾಗಾಗಿ ಆರೋಗ್ಯ ಎಂಬ ಬಣ್ಣವನ್ನ ಕಾಯ್ದುಕೊಂಡು ಅಳಿಸಿ ಹೋಗದಂತೆ ನೋಡಿಕೊಳ್ಳಬೇಕು. ಏಕೆಂದರೆ ಆರೋಗ್ಯಕ್ಕೆ ಪರ್ಯಾಯವಾದ ಬಣ್ಣವೇ ಇಲ್ಲ. ಉಳಿತಾಯ ಮಾಡಿ ಗಳಿಸುವ ಸಂಪತ್ತೆಂಬ ಬಣ್ಣಕ್ಕಾಗಿ ಆರೋಗ್ಯವೆಂಬ ಬಣ್ಣವನ್ನ ಅಡಮಾನವಿಟ್ಟರೆ ಉಳಿಸುವುದು ಸಂಪತ್ತೆಂಬ ಬಣ್ಣವಲ್ಲ, ಅನಾರೋಗ್ಯವೆನ್ನುವ ಕಲೆ. ಖಾಲಿ ಹಾಳೆಯ ಮೇಲೆ ಜಾಗರೂಕತೆಯಿಂದ ಬಿದ್ದ ಬಣ್ಣ ಚಿತ್ರಕಲೆಯಾಗಬಹುದು. ಆದರೆ ಅಜಾಗರೂಕತೆಯಿಂದ ಬಿದ್ದ ಬಣ್ಣ ಕಲೆಯಾಗಿ ಬದಲಾಗುವುದು. ಆ ಕಲೆ ಜೀವನ ಪರ್ಯಂತ ಉಳಿಯಬಹುದು ಅಥವಾ ಜೀವನವನ್ನೇ ಕಳೆಯಬಹುದು. ಎಚ್ಚರದಿಂದಲೇ ನೆನಪಿರಲಿ, ಇದು ಬಣ್ಣ ಬಣ್ಣದ ಮಾತಲ್ಲ, ಹುಸಿಯಾದ ಬಣ್ಣವನ್ನು ಬಯಲು ಮಾಡುವ ಅಪ್ಪಟವಾದ ಸತ್ಯ. ಏನು 2 ತಿಂಗಳ? ಹ್ಞೂ ಅಪ್ಪ, ಅವರೇ ಹೇಳಿದ್ದು. ಅಲ್ಲ, ಅವರೇನೋ ಈಸಿಯಾಗಿ ಹೇಳ್ಬಿಡ್ತಾರೆ, ಕೇಳಿಸ್ಕೊಂಡು ನಮಗೆ ಶಾಕ್ ಆಗಲ್ವಾ? ಅಲ್ಲ, 2 ತಿಂಗಳು ಕಂಪಲ್ಸರಿನಾ? ಹ್ಞೂ ಅಪ್ಪ, ಕಂಪಲ್ಸರಿ. ಇಲ್ಲಾಂದ್ರೆ CETಗೆ ಕಷ್ಟ ಆಗತ್ತಂತೆ. ಇದನ್ನು ಅವರೇ ಹೇಳಿದ್ರಾ? ಅವರೇ ಹೇಳಿದ್ದು. 1 ದಿನ ಕ್ಲಾಸ್ ಮಿಸ್ ಮಾಡ್ಕೊಂಡ್ರು ತುಂಬಾ ಲಾಸ್ ಅಂತೆ. ಕ್ಲಾಸ್ ಮಿಸ್ ಆದರೆ ಓದೋರ್ಗೆ ಎಜುಕೇಶನಲ್ ಲಾಸು, ಫೀಸ್ ಕಟ್ಟೋರ್ಗೆ ಜೇಬಲ್ಲಿರೋ ಕ್ಯಾಶ್ ಲಾಸು. ಮುಂದೆ ಏನಿಲ್ಲ ಅಪ್ಪ, ನಮ್ಮ ಕಾಲೇಜಿಂದ 20 ಜನ ಸ್ಟೂಡೆಂಟ್ಸ್ ಹೋಗ್ತಿದ್ದಾರೆ. ಅವ್ರ ಜೊತೆ ನಾನು ಹೋದರೆ ನನಗೂ ಒಳ್ಳೆ ಕೋಚಿಂಗ್ ಸಿಗತ್ತೆ ಅಂತ ಲೀಲಾ ಮ್ಯಾಮ್ ಹೇಳ್ತಿದ್ರು. ಆದರೆ 2 ತಿಂಗಳು ನೀನು ಎಲ್ಲಿರ್ತೀಯ? ನಾವು ಮನೆ ಬಿಟ್ಟು ಬರೋಕ್ಕೂ ಕಷ್ಟ ಆಗುತ್ತೆ. ನೀನು ಯಾಕೆ ಬರ್ತೀಯ ಅಮ್ಮ? 2 ತಿಂಗಳಾದ್ಮೇಲೆ ನಾನೇ ಇಲ್ಲಿ ಬರ್ತೀನಿ.
ಅಲ್ಲ ಪ್ರಣೀಮ್, ಕುಂದಾಪುರದಲ್ಲಿ ಆಗಿದ್ರೆ ಕಾಶಿಯವ್ರ ಮನೇಲಿ ಇರ್ಬೋದಾಗಿತ್ತು. ಮಂಗಳೂರು ಅಂತ ಹೇಳ್ತಾ ಇದೀಯಾ, ಅಲ್ಲಿ ಎಲ್ಲಿ ಅಂತ ಇರ್ತೀಯಾ? ನಮ್ಮ ಫ್ರೆಂಡ್ಸ್ ಎಲ್ಲ ಒಂದೇ ಪಿ ಜಿಲಿ ಉಳ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ನಾವೆಲ್ಲ ಒಂದೇ ಪಿ ಜಿಲಿ ಉಳ್ಕೋತೀವಿ. ಪಿ ಜಿಲ ಎಷ್ಟಂತೆ? ಮಂತ್ಲಿ 15,000 ಅಂತೆ. 2 ತಿಂಗಳು ಸೇರಿ 30,000 ಆಗುತ್ತೆ. $30,000? ಓಕೆ ಓಕೆ. ರೀ ಏನ್ರಿ ಇಷ್ಟು ಸುಲಭವಾಗಿ ಹೇಳ್ತಿದ್ದೀರಾ? ಅಷ್ಟೊಂದು ಹಣ ಎಲ್ಲಿಂದ ತರೋದು? ಗಿರಿ, ಮಕ್ಕಳ ವಿಷಯದಲ್ಲಿ ಹಾಗೆಲ್ಲ ಮಾತಾಡಬಾರ್ದು, ಅವಳು ಬೇಜಾರಾಗಲ್ವಾ? ಅಪ್ಪ ಅಮ್ಮ, ನನಗೂ ಕಷ್ಟ ಏನು ಅಂತ ಗೊತ್ತಾಗತ್ತೆ. ನೀವು ಇಷ್ಟೊಂದು ಕಷ್ಟಪಡ್ಕೊಂಡು ನನ್ನ ಸೇರ್ಸೋದೇನು ಬೇಡ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನೇ ಓದ್ಕೋತೀನಿ. ನೀವು ಬೇಜಾರು ಮಾಡ್ಕೋಬೇಡಿ. ಅಲ್ಲ ರೀ, ಸ್ಕಂದ ಹಠ ಮಾಡಿದ್ರೆ ಬೇಡ ಅಂತ ಹೇಳೋಣ ಅನ್ಸತ್ತೆ. ಆದರೆ ಇವಳು ಅವಳೇ ಬೇಡ ಅಂತ ಹೋಗ್ಬಿಟ್ಲು. ಸಂಕಟ ಆಗೋಯ್ತು ರೀ. ಹೋಗ್ಲಿ ಬಿಡು ಗಿರಿ, ನೀನು ಯಾಕೆ ಬೇಜಾರು ಮಾಡ್ಕೋತೀಯ? ಪ್ರಣಿ ಮಂಗಳೂರಿಗೆ ಹೋಗ್ತಾಳೆ, ಪಿ ಜಿಯಲ್ಲಿ ಇರ್ತಾಳೆ. ಅದಕ್ಕೆ ದೇವ್ರೆ ಏನೋ ಒಂದು ದಾರಿ ತೋರಿಸ್ತಾನೆ. ಆದರೂ ಅಷ್ಟೊಂದು ದುಡ್ಡು ಹೇಗ್ರಿ ಹೊಂದ್ಸೋದು? ಹೇಳ್ತಾ ಇದ್ದೀನಲ್ಲ ಗಿರಿ, ದೇವ್ರೆ ಏನೋ ಒಂದು ದಾರಿ ತೋರಿಸ್ತಾನೆ, ಏನೋ ಒಂದು ಆಗುತ್ತೆ. ಆಫೀಸಿಗೆ ಟೈಮ್ ಆಯ್ತು. ಹುಷಾರು. ಬರ್ತೀನಿ. ಒಂದಲ್ಲ ಎರಡಲ್ಲ 30,000. ಭಗವಂತ, ಹೇಗಪ್ಪ ಅಷ್ಟೊಂದು ದುಡ್ಡು ಹೊಂದ್ಸೋದು? ಶಂಕರಣ್ಣನ ಹತ್ರ ಇನ್ನೂ ಜಾಸ್ತಿ ಸೀರೆ ಬ್ಲೌಸ್ ಪೀಸು ತಗೋಬೇಕು. ಅದು ಬಿಟ್ಟು ಸೀರೆ ಪಿನ್ ಮಾಡ್ಕೊಡೋ ಕೆಲಸನೂ ಮಾಡ್ತೀನಿ. ಒಂದು ಸೀರೆಗೆ 250 ರೂಪಾಯಿ ಅಂತ ಇಟ್ಕೊಂಡ್ರೆ ದಿನಕ್ಕೆ ಒಂದು ಸೀರೆ ಸಿಕ್ಕಿದ್ರೆ ಸಾಕು. ತಿಂಗಳಿಗೆ 7,000 ರೂಪಾಯಿ ಆಗುತ್ತೆ. ಆರಾಮಾಗುತ್ತೆ. ಶಂಕರಣ್ಣ ಕೊಡ್ಬೇಕಾಗಿರೋ 4,000 ಸೇರಿಸಿದ್ರೆ 11,000 ಆಗತ್ತೆ. ಇನ್ನು 4,000ಕ್ಕೆ ಏನು ಮಾಡಲಿ? ಪಾಪ, ನಮ್ಮ ಯಜಮಾನ್ರಿಗೆ ಕೇಳಿದ್ರೆ ಅವ್ರು 4,000 ಕೊಡ್ತಾರೆ. ಆದ್ರೆ ಆ 4,000ಕ್ಕೋಸ್ಕರ ಅವ್ರನ್ನ ಯಾರ ಹತ್ರನೂ ಕೈ ಚಾಚಬೇಕಾಗತ್ತೆ. ನನ್ನ ಗಂಡ ಯಾವತ್ತೂ ಯಾರ ಹತ್ರನೂ ಕೈ ಚಾಚಬಾರ್ದು ಅಂತ ಯಾವಾಗಲೂ ಅನ್ಕೋತೀನಿ. ಆದರೆ ಈ ಸಲ ಹಾಗೆ ಮಾಡ್ತೀನಿ. ಉಳಿದಿದ್ದ ದುಡ್ಡಿಗೆ ಏನು ಮಾಡಲಿ? ಬೇರೆ ಏನು ಬರುತ್ತೆ ನನಗೆ? ಸಂಗೀತ ಕಲ್ತಿದ್ರೆ ಒಂದಷ್ಟು ಮಕ್ಳಿಗೆ ಸಂಗೀತ ಹೇಳ್ಕೊಟ್ಟು ಅಲ್ಲಿಂದ ಅಲ್ಲಿಗೆ ಸರಿದೂಗಿಸ್ಬೋದಾಗಿತ್ತು. ಆದರೆ ನಾನು ಸಂಗೀತನೇ ಕಲ್ತಿಲ್ವೇ? ಅಕ್ಕ, ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಓ, ರಂಗೋಲಿ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಸಂಸಾರ ಅನ್ನೋ ರಂಗೋಲಿನಲ್ಲಿ ಚುಕ್ಕಿನೇ ಕೂಡ್ತಾ ಇಲ್ಲ ಗೌರಿ. ಅದಕ್ಕೆ ಹೇಗೆ ಕೂಡ್ಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಚುಕ್ಕಿ ಕೂಡ್ಲಿಲ್ಲ ಅಂದ್ರೆ ಅದ್ ಹೇಗ್ ಕೂಡುತ್ತೋ ಹಾಗೆ ಗೆರೆ ಎಳಿಬೇಕಕ್ಕ. ಗೆರೆ ಎಳೆದ್ ಬಿಡ್ಬೋದು, ಆದ್ರೆ ಗೆರೆನೇ ನಮ್ಮನ್ನ ಎಳ್ಕೊಂಡು ಹೋಗ್ಬಿಟ್ರೆ? ಯಾಕೆ ಒಟ್ಟೊಟ್ಟಾಗಿ ಮಾತಾಡ್ತಿದ್ಯಾ? ಹುಡುಗಿ ಅದೇನ್ ಬರ್ತಿದ್ಯಾ ನೋಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.